ಬೀಚ್ ಹೋಗ್ತಾ ಇದೀವಿ. ತಿಂಡಿ ಮಾಡ್ಕೊಂಡು ಆಮೇಲೆ ಮಲ್ಪೆ ಬೀಚ್ ಹೋಗ್ತೀವಿ. ಚಿಂಟು ಏನ್ ಮಾಡ್ತಿದ್ಯಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು. ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ, ಹೆಚ್ಚು ವಿಡಿಯೋಗಳನ್ನ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಹೊಸ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡಿ, ಹಾಗೆ ಅದರದ್ದು ವಿಷಯಗಳನ್ನು ನಿಮಗೂ ಇನ್ಫಾರ್ಮೇಷನ್ ತಿಳಿಸೋದಕ್ಕೆ ಇಲ್ಲಿಂದ ಟ್ರೈ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ನೋಡಿ ಮೇಕಪ್ ಮಾಡ್ಕೊಂಡು ರೆಡಿ ಆಗೋಳೆ. ಸಾಕೆ ಮೇಕಪ್ ಮಾಡ್ಕೊಂಡಿಲ್ಲ, ಓನ್ಲಿ ಸನ್ಸ್ಕ್ರೀನ್ ಲೋಷನ್ ಹಾಕೊಂಡಿದೀವಿ ಅಷ್ಟೇ. ನೋಡಿ ನಮ್ಮ ಮನೆಯವರೆಲ್ಲ ರೆಡಿ ಆಗಿದ್ದೀವಿ, ನಮ್ಮ ಖುಷಿನೂ ರೆಡಿ ಆಗಿಲ್ಲ. ಅವ ಆಡಾಡ್ಬೇಡ, ಸುಮ್ಮನಿರು. ಯಾವ್ದ ಪಾಡು ಸಂಜೆ ಕೇಳಕ್ಕಾಯ್ತಿಲ್ಲ. ಯಾವ್ದು ಹಾಡು? ಮಸ್ತ್ ಮಲೈಕ ಹಿಂಗಿರುತ್ತ ಅದು. ಮಸ್ತ್ ಮಲೈಕ ಲಿರಿಕ್ಸ್ ಬರೀತಾರೆ ನೋಡಿದ್ರೆ ಅವ್ರು ಡೈರೆಕ್ಟರ್ ಓಡ್ ಬಂದ್ಬಿಡ್ಬೇಕು ನೀವು ನೋಡಕ್ಕೆ, ಎಷ್ಟು ಚೆನ್ನಾಗಿ ಬರ್ತಿದ್ಯಾ ಅಂತ. ಇವಾಗ ಉಡುಪಿಲಿ ಆಲ್ಟ್ ಆಗಿದ್ದೀವಿ. ಈಗ ಉಡುಪಿಯಿಂದ ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಮಲ್ಪೆ ಬೀಚ್ ಹೋದ್ಮೇಲೆ ಏನೇನು ಪ್ಲೇಸಸ್ಗಳಿದೆ ನನಗೆ ಗೊತ್ತಿಲ್ಲ. ಹೋಗ್ಬೇಕಾದ್ರೆ ಆನ್ ದ ವೇ ಯಾವ್ಯಾವ ಪ್ಲೇಸಸ್ಗಳಿದೆ ಅದನ್ನು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿಂದ ಫಸ್ಟು ನಾವು ಎಲ್ಲ ರೆಡಿಯಾಗಿ ತಿಂಡಿ ತಿನ್ನಕ್ಕೆ ಹೋಗ್ತೀವಿ. We are going to Malpe Beach. ಇವಾಗ ತಿಂಡಿ ಸ್ಕಿಪ್ ರಮ್ಮಿಂಗೆ. ಇವಾಗ ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀವಿ. ತಿಂಡಿ ಮಾಡಿಕೊಂಡು ಆಮೇಲೆ ಮಲ್ಪೆ ಬೀಚ್ಗೆ ಹೋಗ್ತೀವಿ. ಅದಕ್ಕೆ ತಿಂಡಿ ತಿನ್ನೋಕ್ಕಿಂತ ಮುಂಚೆನೇ ಎನರ್ಜಿ ಜಾಸ್ತಿ ಆಗ್ಬಿಟ್ಟಿದೆ ನೋಡಿ. ಇನ್ನು ನಾವು ರೂಮೆಲ್ಲ ಅರ್ಲಿ ಮಾರ್ನಿಂಗ್ಗೆ ಅರೌಂಡ್ ಒಂದು 7:30ಗೆ ವೆಕೇಟ್ ಮಾಡಿಕೊಂಡು ಎಲ್ಲ ಲಗೇಜ್ ಎಲ್ಲ ರೆಡಿ ಮಾಡಿಕೊಂಡು, ಹಾಗೆ ಮಾರ್ನಿಂಗ್ದು ಒಂದು ವೆದರ್ ಹೇಗಿರುತ್ತೆ ಅಲ್ಲಿ ಸೀನರೀಸ್ ಆಗಿರ್ಬೋದು, ಗಿಡಗಳು, ಫ್ಲವರ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹಾಗೆ ಅದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಸನ್ನಿಧಿಗಂತೂ ಈ ಪೆಟ್ಸ್ಗಳಾಗಿರ್ಬೋದು, ಕ್ಯಾಟೆಲ್ಲ ತುಂಬ ಇಷ್ಟ. ಆದರೆ ಸ್ವಲ್ಪ ಭಯನೂ ಇದೆ, ಮನೆಗೆ ತೊಗೊಂಡು ಬಾರಮ್ಮ ಅಂತ ಹೇಳ್ತಾನೆ ಇರ್ತಾಳೆ. ಸೊ ಅದ್ರ ಜೊತೆಲ್ಲ ಆಟ ಆಡಿಕೊಂಡು ಇಲ್ಲಿ ಔಟ್ಲುಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇಯಿಸ್ಬಾರ್ದ, ಒತ್ತಬೇಕು, ಎಣ್ಣೆಲಿ ಬೇಯಿಸ್ಬೇಕು, ಪ್ಲೇಟ್ ಹಾಕಬೇಕು. ಅದನ್ನ ಜೆರಾಕ್ಸ್ ಹಿಂಗಾಕಿ ಹಿಂಗೆ ತೆಗಿಯೋಕ್ಕೆ. ತಿನ್ನು, ಒಂಚೂರು ತಿನ್ನು, ಹೊಟ್ಟೆ ಹಸಿ ಅಂದೆ ತಾನೆ, ತಿನ್ನು. ಮತ್ತೆ ಬರುತ್ತೆ ಒಂದೇ ಸ್ಪೂನ್ ಹಂಗೆ. ಅದು ಏನು ಬೇಕೋ ಅದೇ ಬೇಕು. ಪೂರಿ ಸನ್ನಿಧಿಗೆ ಪೂರಿ ಅಂದರೆ ತುಂಬ ಇಷ್ಟ. ಎಲ್ಲೇ ಹೋದಲು ಅವಳು ಪೂರಿನೇ ಜಾಸ್ತಿ ಪ್ರಿಫರ್ ಮಾಡ್ತಾಳೆ. ಅದು ಬಿಟ್ಟು ಬೇರೆ ಏನು ಕೊಟ್ಟರು ತೊಗೊಳ್ಳೋದೇ ಇಲ್ಲ. ಮಕ್ಕಳಿಗೆ ಯಾವ್ದು ಬೇಕು ಅದನ್ನು ಅವರು ತುಂಬ ಇಂಪಾರ್ಟೆಂಟಾಗಿ ಯೂಸ್ ಮಾಡ್ಕೊಳ್ತಿರ್ತಾರೆ.
ಅನ್ಫಾರ್ಚುನೇಟಾಗಿ ಏನೇ ವೀಡಿಯೋಸ್ಗಳು ನಾನು ಮಾಡ್ಕೊಂಡಿದ್ರು ಅದನ್ನು ಯಾವುದನ್ನು ನಾನು ಅದನ್ನು ಫಿಲ್ಟರ್ ಮಾಡ್ಕೊಳ್ದೆ ಹೇಗಿತ್ತೋ ಹಾಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಯಾಕೆಂದರೆ ಅವೆಲ್ಲ ಮೂಮೆಂಟ್ಗಳು ಸಡನ್ನಾಗಿ ಆಗೋದಿಲ್ಲ, ಏನೋ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅದು ನಡೆದೋಗುತ್ತೆ ಅಂತ. ಸೊ ನೈಟು ತುಂಬ ಟಯರ್ಡ್ ಆಗಿತ್ತಲ್ವ, ನಾನು ಯಾವುದೇ ರೀತಿ ವೀಡಿಯೋಗಳನ್ನ ಮಾಡ್ಕೊಂಡಿರಲಿಲ್ಲ. ಹಾಗೆ ಮಾರ್ನಿಂಗ್ದು ವ್ಯೂ ಈ ಥರ ಇದೆ. 3, 2, 1. ಶೆಕೆ ಶೆಕೆ ಆ ಶೆಕೆ ಸ್ಟಾರ್ಟ್ ಆಯಿತು ಬೇಸಿಗೆ ಎದೆಯಾಗೆ ಮೊಳಗೆ ಸರಕು ಬೇಕಲ್ಲದೆ ಶೆಕೆ ರಾಜೆ ಬಂದೇರಿ ಪ್ರಾಣ ಕೊಂಡ್ ಮಕ್ಕಳಿ ತುಂಬಾ ಶೆಕೆ ಆದ್ರೆ ಫ್ರಿಜ್ಜಲ್ಗೆ ಕುತ್ಕೊಳ್ಳಿ ಎಲ್ಲ ಶೆಕೆ ಶೆಕೆ ಎಲ್ಲ ಶೆಕೆ ಶೆಕೆ ಲೈಫೇ ಶೆಕೆ ಶೆಕೆ ಬಂದು ಬೇಸಿಗೆ. ಹಾಡು ಚೆನ್ನಾಗಿತ್ತಾ? ಓನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿರೋ ಲಿರಿಕ್ಸ್ನ ನೋಡಿಕೊಂಡು ಅವರೊಂದು ಹಾಡು ಕ್ರಿಯೇಟ್ ಮಾಡಿ ಶೆಕೆ ಶೆಕೆ ಹಾಡನ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ವಿಡಿಯೋ ನೋಡಿದ್ಮೇಲೆ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಇನ್ನು ನಾವು ಹೋಟೆಲೆಲ್ಲ ವೆಕೇಟ್ ಮಾಡಿ ಫೈನಲಿ ನಾವು ಮಲ್ಪೆ ಬೀಚ್ಗೆ ಬಂದು ತಲುಪಿದ್ವಿ. ವೆದರು ನೀವು ನೋಡ್ತಿರೋ ಹಾಗೆ ತುಂಬ ಹಾಟ್ ಅಂದರೆ ಹಾಟು. ಈ ಬಿಸಿಲಲ್ಲಿ ಈ ಸೆಕೆಯಲ್ಲಿ ಉಪ್ಪು ನೀರಲ್ಲಿ ಸ್ನಾನ ಮಾಡೋದು ಅಂದರೆ ತುಂಬ ಅನಿಸುತ್ತೆ. ಆಲ್ರೆಡಿ ನಾವು ಒನ್ ಡೇ ಬಿಫೋರ್ ಎಲ್ಲ ಆಡಿದ್ದೀವಿ. ಬಟ್ ಇಲ್ಲೇನಿರುತ್ತೆ ಅಂತ ಅಂದ್ಕೊಂಡು ಪರವಾಗಿಲ್ಲ ಒಂದು ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು ಅಷ್ಟೇ ಬಂದಿದ್ದು. ಮಕ್ಕಳೂ ಅಷ್ಟೇ ಯಾವುದೇ ರೀತಿ ಕ್ಲಾತ್ಗಳಾಗಿ ಎಂಥದ್ದು ತೊಗೊಂಡು ಬಂದಿಲ್ಲ. ಎಲ್ಲ ನಾವು ಆಲ್ರೆಡಿ ಪ್ಯಾಕ್ ಮಾಡಿ ಫುಲ್ಲು ಲಗೇಜ್ ರೆಡಿ ಮಾಡ್ಕೊಂಡಿದ್ದೀವಿ. ಸುಮ್ಮನೆ ಒಂದು ನೋಡೋಣ ಹೇಗಿರುತ್ತೆ ಬೀಚು, ಮಲ್ಪೆ ಬೀಚು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ತುಂಬ ಕ್ಯೂರಿಯಸ್ ಆಗಿದ್ದರು. ಹೊರಗಡೆ ಅಂತೂ ಅಟ್ರಾಕ್ಷನಾಗೇ ಇದೆ ಎಲ್ಲ, ಪ್ರತಿಯೊಬ್ಬರಿಗೂ ಒಂದು ಎನರ್ಜಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಬೀಚ್ ಅನ್ನೋದಕ್ಕೆ ತಕ್ಕವಾಗಿದೆ ಅಂತ ಅನಿಸ್ಬಿಡ್ತು. ನಾವು ನಮ್ಮ ಸ್ಟೇಟ್ಗಳಲ್ಲೇ ಇರೋ ಬಿಟ್ಬಿಟ್ಟು ಬೇರೆ ಬೇರೆ ಎಲ್ಲೆಲ್ಲೋ ಹೋಗ್ತೀವಲ್ವ, ಸೊ ಹಾಗೆ ನೋಡಿಕೊಂಡ್ರೆ ನಮ್ಮ ಕಡೆನೇ ಎಷ್ಟೊಂದು ಪ್ಲೇಸಸ್ಗಳಿದೆ ಅಲ್ವಾ. ನಾನು ಹೋಗಿದ್ದೀನಿ, ಬಟ್ ಯಾವುದೇ ರೀತಿ ವಿಡಿಯೋಗಳೆಲ್ಲ ಮಾಡ್ಕೊಂಡಿರಲಿಲ್ಲ. ಬಟ್ ಒಂಥರ ತುಂಬ ಚೆನ್ನಾಗಿತ್ತು. ಕಂಪೇರ್ಡ್ ಟು ಮುರುಡೇಶ್ವರ ಬೀಚ್ಗಿಂತ ಇಲ್ಲಿ ಒಂಥರ ತುಂಬ ಚೆನ್ನಾಗಿದೆ. ನೀರಲ್ಲೆಲ್ಲ ಆಡಲ್ಲ ಅಂತ ಅಂದ್ಕೊಂಡು ಬಂದಿದ್ದು ಅಷ್ಟೇ. ಅದಕ್ಕೋಸ್ಕರ ನಾವೆಲ್ಲ ಅಲ್ಲೇ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ವಿ. ಬಟ್ ಇಲ್ಲಿ ವೆದರು, ಇಲ್ಲಿ ಅಟ್ಮಾಸ್ಫಿಯರು ನೋಡಿದ ತಕ್ಷಣ ಮಕ್ಕಳಂತೂ ಅಮ್ಮ ಇಲ್ಲಮ್ಮ ಇಲ್ಲೇ ಬರಬೇಕಾಗಿತ್ತು, ನಾವು ಇಲ್ಲೇ ಬರಬೇಕಾಗಿತ್ತು ಅಂತ ತುಂಬ ಸತಿ ಮಕ್ಕಳು ಹೇಳ್ತಾನೆ ಇದ್ದರು. ಪರವಾಗಿಲ್ಲ, ಇವಾಗ ನಾವು ಬರೀ ವಿಸಿಟ್ ಮಾಡೋಕ್ಕೆ ಅಂತ ಬಂದಿದ್ವಿ, ಪರವಾಗಿಲ್ಲ ಆಡಿ ಅಂತ ಹೇಳ್ಬಿಟ್ಟು ನಾನೇ ಅವ್ರಿಗೆ ಇಲ್ಲ ಆಡಿ ಪರವಾಗಿಲ್ಲ ಅಂತ ಹೇಳಿದ್ದೆ. ಅವರು ಒಂದು 50-50 ಮೈಂಡ್ಸೆಟ್ ಇತ್ತು, ಆಡೋದೋ ಬೇಡವೋ ಅಂತ ಅಂದ್ಕೊಂಡು. ಫೈನಲಿ ನಾವು ಇಲ್ಲಿ ಬಂದು ತಲುಪೋದಕ್ಕೆ ಎಲ್ಲ ಇಲ್ಲಿ ಜಾಸ್ತಿ ಪ್ಲೇ ಥಿಂಗ್ಸ್ಗಳು ಜಾಸ್ತಿ ಇದೆ, ಮಕ್ಕಳು ಯೂಸ್ ಮಾಡೋದಾಗಿರ್ಬೋದು ಎಲ್ಲ ಪ್ರತಿಯೊಂದೂ. ಯಪ್ಪ ನೀವೇ ಕುತ್ಕೊಂಡ್ಬಿಡಿ ಇದರಲ್ಲಿ. ಅದು ಹಿಡ್ಕೊಂಡು ಕುತ್ಕೊಳ್ಳೋದಾ? ಯಪ್ಪ ಹೋಗ್ತೀರಾ ನೀವು? ಅದ್ರೊಳಗಡೆ ಅಲ್ಲಿ ಕುತ್ಕೊಂಡು ಅದ್ರ ಮೇಲೆ ಇಟ್ಕೋಬೇಕು. ಎತ್ತಾಕ್ತಾರೆ, ಬಿದ್ದೋಗ್ತೀರಾ? ಅದು ಅದೇ. ಫಸ್ಟ್ ಆಫ್ ಆಲು ನೆನ್ನೆನೇ ನಾವು ಆಲ್ಮೋಸ್ಟ್ ಎಲ್ಲ ಆಡಿಕೊಂಡು ತುಂಬ ಟಯರ್ಡ್ ಆಗಿ ಫುಲ್ಲು ಟ್ಯಾನ್ ಆಗಿತ್ತು ಫೇಸು ಅಂತಲೇ ಹೇಳ್ಬೋದು. ನಮ್ಮ ಫೇಸ್ ನಾವು ನೋಡ್ಕೊಳ್ಳೋಕ್ಕೆ ತುಂಬ ಬೇಜಾರಾಗ್ತಿತ್ತು. ಏನಂದರೆ ನಾವು ಈಗ ಅಕೇಶನ್ಗೆ ಬಂದಿರೋದೇ ಜಾಲಿ ಮಾಡೋಕ್ಕೆ ಮಕ್ಕಳಿಗೆಲ್ಲ. ಸೊ ಅದಕ್ಕೋಸ್ಕರ ನೆವರ್ ಮೈಂಡ್ ಅದನ್ನೆಲ್ಲ ಮೈಂಡಿಗೆ ಹಾಕ್ಕೊಳ್ದೆ ಫಸ್ಟ್ ಎಂಜಾಯ್ ಮಾಡೋಣ, ಆಮೇಲೆ ನಮ್ಮ ಪ್ಲೇಸಸ್ಗೆ ಹೋದ್ಮೇಲೆ ಹೇಗಿದ್ದರೂ ಏನಾದ್ರು ಪ್ರಿಪ್ರೇಷನ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು. ಇನ್ನು ಸನ್ನಿಧಿ ಇದರಲ್ಲಿ ಬ್ಯುಸಿಯಾಗಿದ್ಲು ಅಂತಲೇ ಹೇಳ್ಬೋದು. ಏನು ಮಾಡ್ತಿದ್ಯಾ ಚಿಂಟು ನೀನು? ಚಿಂಟು ಏನು ಮಾಡ್ತಿದ್ಯಾ? ಹೌದಾ? ಇನ್ನು ಇದನ್ನು ಅವಳು ಈ
ಲಾಸ್ಟ್ ಒಂದು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ 50 ರುಪೀಸ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳಿಬಿಟ್ಟು ತೊಗೊಂಡ್ಲಲ್ವ, ಅದನ್ನೇ ಎಲ್ಲ ತೊಗೊಂಡು ಇಲ್ಲಿ ಆಟ ಆಡಿಕೊಂಡು ವಾಟರ್ ತೊಗೊಂಡು ಬರ್ತೀನಿ ಅಂತ ಹೋಗಿದ್ಲು. ಸೊ ಅದನ್ನೆಲ್ಲ ಹಾಗೆ ಮೂಮೆಂಟ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಅವರು ಗ್ರೋನಪ್ ಆದಮೇಲೆ ಇದನ್ನೆಲ್ಲ ಅವ್ರು ನೋಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಪಡ್ತಾರಲ್ವ. ನಾವು ನಾರ್ಮಲಾಗಿ ಯೂಟ್ಯೂಬ್ ಹಾಕೋದಲ್ಲದೆ ಬೇರೆ ಎಷ್ಟೊಂದು ವಿಡಿಯೋಗಳು ಹಾಕ್ಕೊಂಡಿರ್ತೀವಿ, ಬಟ್ ಪರ್ಸ್ನಲಿ ಯಾವತ್ತೂ ಓಪನ್ ಮಾಡಿ ನೋಡೋದೇ ಇಲ್ಲ ಅಲ್ವಾ. ಬಟ್ ಇದೆಲ್ಲ ಅವ್ರಿಗೊಂದು ಪುಟ್ಟ ಪುಟ್ಟ ಸಣ್ಣ ಸಣ್ಣ ವಿಷಯಗಳು ಸಹ ತುಂಬ ಮೆಮೊರೇಬಲ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ಫೈನಲಿ ಇದನ್ನೆಲ್ಲ ಸ್ವಲ್ಪ ಆಟ ಆಡಿಕೊಂಡು ಬ್ಯುಸಿಯಾಗಿದ್ದರು. ನೀರಲ್ಲಿ ಬಂದು ಆಡಿ ಅಂತಂದರೆ ಇದರಲ್ಲೇ ಬ್ಯುಸಿಯಾಗಿದ್ದರು. ಸೊ ನೆವರ್ ಮೈಂಡ್ ಅವ್ರು ಹೇಗೆ ಆಡ್ತಾರೋ ಆಡಲಿ ಅಂತ ಹೇಳಿಬಿಟ್ಟು ಸೊ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಇದಾದಮೇಲೆ ಇನ್ನು ಸನ್ನಿಧಿ ಒಂದು ಕಡೆ ಬ್ಯುಸಿ ಆಗಿದ್ಲು, ಇನ್ನು ಖುಷಿ ಒಂದು ಕಡೆ ಅದು ಇದು ಅಂದ್ಕೊಂಡು ವೀಡಿಯೋ ಮಾಡ್ಕೊಡೋದ್ರಲ್ಲಿ ಏನೋ ನೋಡ್ಕೊಂಡು ಬ್ಯುಸಿ ಆಗಿದ್ವಿ ಅಂತಲೇ ಹೇಳ್ಬೋದು. ಉಡುಪಿ ಉಡುಪಿ ಮಲ್ಪೆ ಬೀಚ್ ಕೆಳಗಡೆ ಏನೋ ಐತೆ, ಅಮ್ಮ ಏನೋ ಅಲ್ಲಾಡ್ತಾ ಇದೆ, ಏನೋ ಐತಲ್ಲಿ ನಡೀತಾ ಇರ್ಬೇಕಾದ್ರೆ ಏನೋ ಕಾಲು ಸಿಗ್ತಾ ಇತ್ತು ಅನ್ನೋ ಥರ ಮೈಂಡ್ಗೆ ಅವಳಿಗೆ ಅನ್ನಿಸ್ತು. ಸೊ ಏನು ಅಂತೆಲ್ಲ ನೋಡ್ತಾ ಇದ್ವಿ. ಸನ್ನಿಧಿ ನೀರಿಗೆ ಹೋಗಿ ಆಡ್ತೀನಿ ಅಂತ ಅಲ್ಲೇ ನಿಂತ್ಕೊಂಡು ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾನೇ ಇದ್ಲು. ನನಗನ್ಸಿದ ಪ್ರಕಾರ ಆ ಮಕ್ಕಳಿಗೆಲ್ಲ ಆಡೋದಕ್ಕೆ ನೀರು ಪ್ಲೇಸಸ್ಸು ತುಂಬ ಇಷ್ಟಪಟ್ಟು ನಾವಿಲ್ಲಿ ಕರ್ಕೊಂಡು ಬಂದಿದ್ದೆ. ಬಟ್ ಅಲ್ಲಿ ಪ್ಯಾರಾಶೂಟ್ ಆಗಿರ್ಬೋದು, ಈ ಥರ ಎಲ್ಲ ಪ್ಲೇಸಸ್ಗಳು ನೋಡಿದಾಗ ಮನ್ಸಿಗೆ ತುಂಬ ಖುಷಿ ಅನಿಸಿದ್ರು ಕೂಡ ಒಂದು ಕಡೆ ತುಂಬ ಭಯ ಆಗ್ತಾಯಿತ್ತು. ಏಕೆಂದರೆ ನಾವು ಹೋಗಿ ಬಂದಾದಮೇಲೆ ಎಷ್ಟೋ ಇನ್ಸಿಡೆಂಟ್ಗಳು ಈ ಥರ ಬೀಚ್ಗಳಲ್ಲಿ ನಡೆದಿದೆ. ಅವರಲ್ವ ಹೋಗಿರೋದು ನೋಡಿಬಿಟ್ಟು ನಿಜವಾಗ್ಲೂ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಇಷ್ಟೊಂದು ಈ ಥರ ಪ್ಲೇಸಸ್ಗಳಿಗೆ ಬಂದು ಎಂಜಾಯ್ ಮಾಡೋಕ್ಕೆ ಅಂತ ಬರ್ತೀವಿ. ಯಾವುದೇ ಒಂದು ವಿಡಿಯೋ ಮಾಡೋಕ್ಕಾಗಿರ್ಬೋದು, ಯಾವುದೇ ಆಗಿರ್ಬೋದು, ಬಟ್ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಮಕ್ಕಳನ್ನ ಕರ್ಕೊಂಡು ಬಂದಾಗ. ನಾನಂತೂ ಆದಷ್ಟು ನನಗೆ ನೀರಂದರೆ ಮೊದಲೇ ಭಯ. ನೀರಿರೋ ಪ್ಲೇಸಸ್ಗಳಿಗೆ ನಾನು ಹೋಗೋದೇ ಇಲ್ಲ. ಹೋದ್ರೂ ಆದಷ್ಟು ನಾನು ಇಳಿಯಲ್ಲ ನೀರಿಗೆ. ಮಕ್ಕಳು ಇರ್ತಾರಲ್ಲ ಅವನ್ನೆಲ್ಲ ನೋಡ್ಕೊಳ್ಳೋದಲ್ಲೇ ಬ್ಯುಸಿಯಾಗಿರ್ತೀನಿ. ಸೊ ನನಗನ್ಸಿದ ಪ್ರಕಾರ ಒಂದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಯಾವುದೋ ಒಂದು ಪ್ಲೇಸ್ಗೆ ಹೋದಾಗ ಇದ್ದೇ ಇರುತ್ತೆ. ಸೊ ಇದು ನಮಗೆ ಮುಂಚೆ ಇನ್ಸಿಡೆಂಟ್ಗಳು ಗೊತ್ತಿರೋ ಖಂಡಿತವಾಗೂ ನಾನು ಇದಕ್ಕೆ ಒಪ್ಕೊಳ್ತಾನೆ ಇಲ್ಲ. ನಾನು ಸಹ ಬೇಡ ಅಂತಲೇ ಹೇಳಿದೆ ಇದು ಅಡ್ವೆಂಚರ್ಗೆ ಹೋಗೋದಕ್ಕೆ. ಅವಳು ತುಂಬ ಇಷ್ಟಪಟ್ಟು ಇಲ್ಲ ಹೋಗ್ತೀನಿ ಅಂತ ಕಾನ್ಫಿಡೆಂಟಾಗಿ ಹೋದ್ಲು. ನಾರ್ಮಲ್ ಒಂದು ರೌಂಡ್ ಹಾಕ್ತಾರೆ, 650 ರುಪೀಸ್ ಆಗುತ್ತೆ, ಚಾರ್ಜಬಲ್ ಆಗಿರುತ್ತೆ. ಅಡ್ವೆಂಚರ್ ಅಂತ ಮಾಡ್ತಾರೆ, ಅದಕ್ಕೆ 850 ರುಪೀಸ್ ಆಗುತ್ತೆ. ಅವಳು ನಾರ್ಮಲ್ಲೇ ಹೋಗ್ತೀನಿ ಅಂತ ಹೇಳಿ ಹೇಗೋ ಧೈರ್ಯ ಮಾಡಿ ಒಂದು ರೌಂಡು ಹೋದ್ಲು. ನೀನು ಹೋಗುವ ದರ್ಶ. ಇನ್ನು ಅವಳಾದಮೇಲೆ ಇನ್ನು ದರ್ಶನ ಕೂಡ ಒಂದು ರೌಂಡು ಹೋಗಿದ್ದು. ಅವನು ಅಡ್ವೆಂಚರ್ದು ತೊಗೊಂಡಿದ್ದು. ಅಡ್ವೆಂಚರ್ ಅಂದರೆ ಈ ಥರ ಲೆಫ್ಟು ರೈಟು ಆ ಥರ ಎಲ್ಲ ಒಂದು ಸಾಲ್ವ್ ಮಾಡ್ತಾರೆ. ಅರೌಂಡ್ ಒಂದು ತುಂಬ ಲಾಂಗ್ ಡ್ರೈವ್ ಎಲ್ಲ ಹೋಗಿ ಒಂಥರ ಡಿಫ್ರೆಂಟಾಗಿ ಹ್ಯಾಂಗಲಲ್ಲೆಲ್ಲ ಬರ್ತಾರೆ. ಸೊ ಅದು 850 ರುಪೀಸ್ ಆಗುತ್ತೆ. ಇನ್ನು ಸನ್ನಿಧಿ ನೀರಲ್ಲಿ ಆಡಲ್ಲ ಅಂದ್ಕೊಂಡು ಫೈನಲಿ ನೀರಿಗೆ ಇಳಿದ್ಲು. ಸೊ ಅಮ್ಮನೂ ನಾವೆಲ್ಲ ನೀರಿಗೆ ನೆನ್ನೆ ಎಲ್ಲ ಆಡಿನೇ ಸಾಕಾಗಿತ್ತಪ್ಪ, ಮಕ್ಕಳು ಆಡೋದು ನೋಡ್ಕೊಂಡು ಬಂದರೆ ಸಾಕು ಅಂತ ಅನ್ನಿಸ್ಬಿಡ್ತು. ಈ ಥರ ನನಗೆ ಪರ್ಸ್ನಲಿ ಅನಿಸಿದ್ದು ಅನುಭವ. ಹೋಗಿದ್ದು ತುಂಬ ಖುಷಿಯಾಯಿತು. ಪರ್ಸ್ನಲಿ ಒಂಥರ ಎಂಜಾಯ್ ಆಗಿತ್ತು, ಎಲ್ಲ ಇತ್ತು. ಬಟ್ ಈ ಥರ ನೀರಿರೋ ಪ್ಲೇಸ್ಗಳಿಗೆ ಹೋದಾಗ ಆದಷ್ಟು 100ಗಿಂತ 200% ಅಷ್ಟು ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಒಂದು ಅರ್ಥ ಆಯಿತು. ಈಗ ಎಷ್ಟು ರೆಸೆಂಟ್ಗಳಾಗಿದ್ರ ಮೇಲೆ ನನಗೆ ಇದ್ರದ್ದು ಅನುಭವ ಹೋಗಿ ಬಂದಮೇಲೆ ಈ ಥರ ಈ ಕಡೆ ಈ ಥರ ಎಲ್ಲ ಆಗಿದೆ ಅಲ್ಲ ಅಂತ ಹೇಳಿದಾಗ ತುಂಬ ಬೇಜಾರಾಗಿದ್ದು ಉಂಟು. ಸೊ ನಾವು ಸೇಫಾಗಿ ಹೋಗಿ ಬಂದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಅಂತಲೇ ಹೇಳ್ಬೋದು. ಆ ಪ್ಯಾರಾಶೂಟ್ದು ಅಷ್ಟೇ, ಖುಷಿ ಹೋಗ್ತೀನಿ ಅಂತ ತುಂಬ ಆಟ ಮಾಡಿದ್ದುಂಟು. ಬಟ್ ನಾನು ಅದಕ್ಕೆ ಒಪ್ಪಲಿಲ್ಲ. ಸೊ ಇದಾದಮೇಲೆ ಇದೊಂದು ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಎಷ್ಟು ಟ್ರೈ ಮಾಡಲ್ಲ ಅಂತ ಅಂದ್ಕೊಂಡು
ಸುಮ್ಮನಿದ್ದೆ. ಬಟ್ ಇದು ಖುಷಿ ಸನ್ನಿಧಿ ತುಂಬ ಹೋಗ್ಬೇಕು ಯಾಕೆ ಬೇಡವಾ? ಅವಳೊಬ್ಬಳನ್ನೇ ಕಳ್ಸೋದು ಹೇಗೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಹೇಳ್ಬಿಟ್ಟು ಅಂದರೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ನಮ್ಮ ತಂಗಿ ಅವರ ಹೋಗಿ ಅಂತ ಕನ್ವಿನ್ಸ್ ಮಾಡ್ತಾ ಇರೋದು. ಮಕ್ಕಳು ಚಿಕ್ಕವರು ಅವ್ರು ಬಂದಿಲ್ಲ ಅಂದರೆ ನಾನು ಹೋಗೋಣ ಅಂತ ಮಕ್ಕಳಿಗೆಲ್ಲ ಮಾಡ್ತಾಯಿದ್ದೆ. ಸೊ ಸಿಂಪಲ್ಲಾಗಿ ಒಂದು ಸ್ವಲ್ಪ ದೂರ ಅಷ್ಟು ಮಾತ್ರ ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳಿ ಫೈನಲಿ ತೋರಿಸಿದ್ವಿ. ಆದರೂ ಭಯ ಆಗ್ತಾನೆ ಇತ್ತು. ಬಟ್ ಇನ್ಸಿಡೆಂಟ್ ನಡೆಯೋಕ್ಕಿಂತ ಮುಂಚೆ ನಮಗೇನು ಆ ಥರ ಫೀಲ್ ಆಗಿಲ್ಲ. ಬಟ್ ನನಗೆ ಇದು ಪರ್ಸ್ನಲಿ ವಿಡಿಯೋದೆಲ್ಲ ನೋಡಿದ್ಮೇಲೆ ಈ ಥರ ನಾವು ಹೋಗಿ ಬಂದಿದ್ದು ಸ್ವಲ್ಪ ಒಂಥರ ಮೆಮೊರೇಬಲ್ ಡೇ ಆಗಿದ್ದು ಕೂಡ ತುಂಬ ಆತಂಕ ಆಯಿತು ಅಂತಲೇ ಹೇಳ್ಬೋದು. ಸೊ ಫೈನಲಿ ಮಕ್ಕಳು ಖುಷಿ ಆದರೆ ನಮಗೂ ಅದೇ ಖುಷಿ ಅಲ್ವಾ. ಬಟ್ ಸೇಫ್ ಆ್ಯಂಡ್ ಸೆಕ್ಯೂರಾಗಿ ಹೋಗಿ ಬಂದರೆ ಅಷ್ಟೇ ಸಾಕು ಅನ್ನೋದಷ್ಟೇ ಭಾವನೆ ಆಗಿತ್ತು. ಇಲ್ಲಿ ಎಲ್ಲ ಅವ್ರದ್ದು ತುಂಬ ಲಾಂಗ್ ವೇ ಇದ್ದಿದ್ದರಿಂದ ಲೈಫ್ ಜಾಕೆಟ್ ಎಲ್ಲ ಏನೂ ಇರಲಿಲ್ಲ. ಸ್ವಲ್ಪ ದೂರ ಅಷ್ಟೇ ಹೋಗಿ ಬರೋದು. ಮತ್ತು ಇದು ಹಗ್ಗ ಇಟ್ಕೊಂಡಿರ್ತಾರಲ್ವ, 4 ಸೈಡು ಹಗ್ಗ ಲ್ಯಾಗ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅವರು ಹೇಗೆ ಹೋದರೂ ಹಗ್ಗದಲ್ಲಿ ಎಳ್ಕೊಳ್ಬೋದು. ತುಂಬ ಫರ್ಲಾಂಗಷ್ಟು ಇದು ಹಗ್ಗನ ಇಟ್ಕೊಂಡು ಅವರು ಮೂವ್ ಆನ್ ಆಗ್ತಾಯಿದ್ದಾರೆ. ಸೊ ಮಿಡಲಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೂರ ಅಷ್ಟೇ, ತುಂಬ ಒಳಗಡೆ ಎಲ್ಲ ಏನು ಕರ್ಕೊಂಡು ಹೋಗಲ್ಲ. ಇಲ್ಲಿ ನಮಗೆ ಮುರುಡೇಶ್ವರಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಏನಂದರೆ ತುಂಬ ಮಕ್ಕಳಿಗೆ ಆಗಿರ್ಬೋದು, ಎಂಜಾಯ್ ಮಾಡೋಕ್ಕಾಗಿರ್ಬೋದು, ಸ್ವಲ್ಪ ಪ್ಲೇ ಥಿಂಗ್ಸ್ಗಳು ಒಂಥರ ಎಲ್ಲ ತುಂಬ ಚೆನ್ನಾಗಿದೆ. ಬೋಟಿಂಗ್ ಆಗಿರ್ಬೋದು, ಪ್ಯಾರಾಶೂಟು ಮಾಡೋರು ಆಗಿರ್ಬೋದು, ಬೋಟಿಂಗ್ ಹೋಗೋದಾಗಿರ್ಬೋದು, ಸಿಂಗಲ್ ಡ್ರೈವಿಂಗ್ ಹೋಗೋದು ಆ ಥರ ಎಲ್ಲ ಇದ್ದರೆ, ಮತ್ತು ಬನಾನಾ ಬೋಟಿಂಗು ಎಲ್ಲ ಪ್ರತಿಯೊಂದು ಇದೆ. ಬನಾನಾ ಬೋಟಿಂಗಲ್ಲಿ ಏನಂದರೆ ಹಿಂದೆ ಕೂತಿರ್ತೀವಿ, ಮಿಡಲ್ಗೆ ಹೋಗ್ಬಿಟ್ಟು ಲೈಫ್ ಜಾಕೆಟ್ ಹಾಕ್ಕೊಂಡಿರ್ತೀವಿ, ಮಿಡಲ್ಗೆ ಹೋಗ್ಬಿಟ್ಟು ಡ್ರಾಪ್ ಮಾಡ್ತಿರ್ತಾರೆ. ಸೊ ಅದನ್ನೆಲ್ಲ ಬೇರೆಯವರೆಲ್ಲ ಆಡ್ತಾ ಇರೋದು ನೋಡಿ ಸ್ವಲ್ಪ ನನಗಂತೂ ಪರ್ಸ್ನಲಿ ಭಯ ಆಯಿತು. ಸೊ ಫೈನಲಿ ಮಕ್ಕಳೆಲ್ಲ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿದ್ದೆ. ನಮಗೊಂಥರ ಖುಷಿ. ಆ ಮೂಮೆಂಟ್ನೆಲ್ಲ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಸೊ ನಾವು ಒನ್ ಡೇನೇ ಕಳೆದಿರ್ಬೋದು, ಸುಮಾರು ಇಲ್ಲೇ ಒಂದು 4-5 ಅವರ್ ಕಳೆದ್ವಿ ಅಂತಲೇ ಹೇಳ್ಬೋದು. ನೀರಲ್ಲಿ ಆಡಲ್ಲ ಅಂತ ಅಂದ್ಕೊಂಡು ಆಲ್ಮೋಸ್ಟ್ ಎಲ್ಲ ಮಕ್ಕಳೆಲ್ಲ ನೀರಲ್ಲಿ ಆಡಿಕೊಂಡು ಅಲ್ಲೇ ಒಂದು 2-3 ಅವರು ಟೈಮ್ ಸ್ಪೆಂಡ್ ಮಾಡಿದ್ರು. ಅಲ್ಲಿ ಹೋಗಿ ಅವ್ರು ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಾಗಲಿಲ್ಲ. ಸೊ ಫೈನಲಿ ಅದೆಲ್ಲ ಮೂಮೆಂಟ್ನೆಲ್ಲ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ನಮ್ಮ ಮನೆಯವ್ರದ್ದು, ನಮ್ಮ ಮಗಳು ಸನ್ನಿಧಿದು, ಎಲ್ಲರದ್ದು ಮಕ್ಕಳದೆಲ್ಲ ಮೂಮೆಂಟ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಇವಾಗ ಉಡುಪಿ ಮಲ್ಪೆ ಬೀಚಲ್ಲೆಲ್ಲ ನಾವು ಆಟ ಆಡಿಕೊಂಡು ಫೈನಲಿ ಇವಾಗ ನಾವು ಬಂದು ತಲುಪಿದ್ದು ಕಾಪು ಬೀಚ್ಗೆ. ಈ ನಮ್ಮ ಉಡುಪಿ ಮಲ್ಪೆ ಬೀಚ್ದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.